ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಂದು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಇವತ್ತು ಸಂಜೆ ಒಂದು ಮೀಟಿಂಗ್ ನಡೆಯುತ್ತೆ. ಸಂಪುಟ ಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಬಂಪರ್ ಕೊಡುಗೆ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಇವತ್ತು ಸಂಜೆ ಮೀಟಿಂಗ್ ನಡೆಯುತ್ತೆ. ಸಂಪುಟ ಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಬಂಪರ್ ಸಿಗುವಂತಹ ಸಾಧ್ಯತೆ ಇದೆ. ಸಭೆಯಲ್ಲಿ 3,000 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತಹ ಸಂಭವವಿದೆ. ಕಳೆದ ಸಂಪುಟ ಸಭೆಯಲ್ಲಿ ಎಸ್ಸಿ ಒಳ ಮೀಸಲಾತಿಗೆ ಒಪ್ಪಿಗೆಯನ್ನ ನೀಡಲಾಗಿತ್ತು. ಈ ಬಾರಿ ಏನೆಲ್ಲ ಅನುಮೋದನೆ ಸಿಗುತ್ತೆ ಇದನ್ನ ಕಾದು ನೋಡಬೇಕಿದೆ. ಸಭೆಯಲ್ಲಿ 3,000 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತಹ ಸಂಭವವಿದೆ. ಸಂಪುಟ ಸಭೆಯಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಬಂಪರ್ ಸಾಧ್ಯತೆ ಇದೆ. 3,000 ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜ್ ಘೋಷಣೆ ಸಾಧ್ಯತೆ ಇದೆ. ಜೊತೆಗೆ ರಾಜ್ಯದ ಸಿವಿಲ್ ಸೇವಾ ಹುದ್ದೆಗಳ ಮುಂಬಡ್ತಿಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಒಳ ಮೀಸಲಾತಿಯನ್ನ ಅನುಮೋದನೆ ಮಾಡುವಂತಹ ಸಾಧ್ಯತೆ ಇವತ್ತಿನ ಸಂಪುಟ ಸಭೆಯಲ್ಲಿದೆ. ಉತ್ತರ ಕರ್ನಾಟಕ ಭಾಗಕ್ಕೆ 3,000 ಕೋಟಿ ರೂಪಾಯಿವರೆಗೂ ವಿವಿಧ ಯೋಜನೆಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವಂತಹ ಸಾಧ್ಯತೆ ಇದೆ. ಕಳೆದ ಸಂಪುಟದಲ್ಲಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಎಸ್ಟಿ ಒಳ ಮೀಸಲಾತಿಗೆ ಒಪ್ಪಿಗೆಯನ್ನ ನೀಡಲಾಗಿತ್ತು. ಈಗ ಮುಂಬಡ್ತಿಯಲ್ಲೂ ಕೂಡ ಒಳ ಮೀಸಲಾತಿ ಒಪ್ಪಿಗೆ ಸಾಧ್ಯತೆ ಇದೆ. ಇಂದಿರಾ ಕಿಟ್ನಲ್ಲಿ ಕೆಲವು ಮಾರ್ಪಾಡು ಮಾಡುವಂತಹ ಪ್ರಸ್ತಾಪ ಕೂಡ ಮುನ್ನೆಲೆಗೆ ಬರುತ್ತೆ. ಇನ್ನು ಬೆಂಗಳೂರಿನಲ್ಲಿ ಕಟ್ಟಡ ತ್ಯಾಜ್ಯ ಸಂಗ್ರಹ ಮತ್ತು ಸಂಸ್ಕರಣೆಗೆ 1,714 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪಿಪಿಪಿ ಮಾದರಿಯಲ್ಲಿ ಯೋಜನೆಗೆ ಅನುಮೋದನೆ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಮಸ್ಕಿ ತಾಲೂಕಿನ ಪಾಮನಕಲ್ಲೂರು ಹಾಗೂ ಇತರೆ ಪ್ರದೇಶಗಳಿಗೆ ನಾರಾಯಣಪುರ ಬಲದಂಡೆ ಕಾಲುವೆಯಿಂದ ನೀರಾವರಿ ಕಲ್ಪಿಸುವ 990 ಕೋಟಿ ರೂಪಾಯಿ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ಸಿಗುವಂತಹ ಸಾಧ್ಯತೆ ಇದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಕೋರ್ಟ್ಗಳಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ AI ತಂತ್ರಜ್ಞಾನವನ್ನ ಅಳವಡಿಕೆ ಮಾಡೋ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗುವಂತಹ ಸಾಧ್ಯತೆ ಇದೆ. ಬಾಕಿ ಪ್ರಕರಣ ಇತ್ಯರ್ಥಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ 1 ತ್ವರಿತ ನ್ಯಾಯಾಲಯ ಸ್ಥಾಪಿಸುವುದು ಸೇರಿ ಜಿಲ್ಲಾ ನ್ಯಾಯಾಂಗಕ್ಕೆ ಸುಧಾರಣೆ ತರಲು ಕರ್ನಾಟಕ ಜಿಲ್ಲಾ ನ್ಯಾಯಾಂಗ ಸುಧಾರಣೆಗಳ ಮಸೂದೆ 2025ಕ್ಕೆ ಅನುಮೋದನೆ ಸಿಗುವಂತಹ ಸಾಧ್ಯತೆ ಕೂಡ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಒಂದ್ ಕಡೆ ಬೆಂಗಳೂರಲ್ಲಿ ಡಿನ್ನರ್ ಮೀಟಿಂಗ್ ನಡೀತಾ ಇತ್ತು, ಈಗ ಬೆಳಗಾವಿಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ. ಯಾರೆಲ್ಲ ಭಾಗಿಯಾಗಿದ್ರು, ಜೊತೆಗೆ ಈ ಡಿನ್ನರ್ ಮೀಟಿಂಗ್ ಹಿಂದಿನ ಮರ್ಮ ಏನು ಅಂತ, ಹಾಗೆ ಇವತ್ತಿನ ಬೆಳಗಾವಿಯಲ್ಲಿ ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏನೆಲ್ಲ ಡಿಸ್ಕಸ್ ಆಗುವಂತಹ ಸಾಧ್ಯತೆ ಇದೆ? ನಿನ್ನೆ ಈ ಒಂದು ಬೆಳಗಾವಿಯಲ್ಲಿ ನಡೆದಂತಹ ಒಂದು ಡಿನ್ನರ್ ಕೂಟದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಡಿನ್ನರ್ ಕೂಟವನ್ನ ಆಯೋಜನೆ ಮಾಡಿದ್ರು. ಆ ಒಂದು ಡಿನ್ನರ್ ಕೂಟದಲ್ಲಿ ಹಿರಿಯ ಸಚಿವಗಳೆಲ್ಲ ಭಾಗವಹಿಸಿದ್ರು. ವಿಶೇಷವಾಗಿ ಮಾಜಿ ಸಚಿವ KN ರಾಜಣ್ಣ ಅವರು ಭಾಗವಹಿಸಿದ್ರು. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಗಣೇಶ್ ಹುಕ್ಕೇರಿ, BR ಪಾಟೀಲ್, ಆಸಿಫ್ ಶೇಖ್, ವಿಶ್ವಾಸ್ ವೈದ್ಯ, ಮಹಾಂತೇಶ್ ಕೌಜಲಗಿ, ಚಳ್ಳಕೆರೆ ಶಾಸಕ ರಘುನಾಥ್ ಸೇರಿದಂತೆ ಸುಮಾರು 20ಕ್ಕೂ SC ಶಾಸಕರು ಸೇರಿದ್ರು. ಜೊತೆಗೆ ಇತರ ಸಮುದಾಯ ಶಾಸಕರು ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸುವ ಮೂಲಕ ವಿಶೇಷ ಸಂದೇಶವನ್ನು ರವಾನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಮೊನ್ನೆ ಕಳೆದ 2 ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ SC ಏನು ಕೈಗಾರಿಕೋದ್ಯಮಿಗಳ ಸಭೆಯನ್ನು ನಡೆಸುವ ಮೂಲಕ ಆ ಒಂದು ಇಲಾಖೆಯಲ್ಲಿ ಆಗ್ಬೇಕಂತ ಡೆವಲಪ್ಮೆಂಟ್ ಬಗ್ಗೆ ಒಂದಿಷ್ಟು ಚರ್ಚೆ ನಡೆಸಿದ್ರು. ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆ ಆಗಿದ್ದೆ, ಅದರಲ್ಲಿ ನಾವು ಯಾವ ತರ ತೀರ್ಮಾನ ಕೈಗೊಳ್ಳಬೇಕು ಅನ್ನೋ ಬಗ್ಗೆ ಸಹ ಚರ್ಚೆ ನಡೆಸುವ ಸಾಧ್ಯತೆ ಇತ್ತು. ಈಗ ಮತ್ತೊಮ್ಮೆ SC ಶಾಸಕರುಗಳು ಮತ್ತು ಸಚಿವರುಗಳು ಒಟ್ಟಾಗಿ ಸೇರ್ಕೊಂಡು ಈ ಒಂದು ಡಿನ್ನರ್ ಸಭೆ ನಡೆಸಿರುವಂತದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ರಾಜಕೀಯ ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ. ಆ ಒಂದು ಸಂದರ್ಭದಲ್ಲಿ ನಾವು ಸಿದ್ದರಾಮಯ್ಯ ಪರವಾಗಿ ನಿಲ್ಲಬೇಕು ಅನ್ನೋ ಸಂಬಂಧಪಟ್ಟಂತೆ ಈ ಒಂದು ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತು ಈಗಿರುವ ಏನು DCM DK ಶಿವಕುಮಾರ್ ಬಲಾಬಲ ಪ್ರದರ್ಶನ ಮಾಡುವಂತ ಸಾಧ್ಯತೆಗೆ ಇದೆ. ಅಧಿವೇಶನ ಮುಕ್ತಾಯ ಆಗುವಂತ ಸಾಧ್ಯತೆ 2 ದಿನಗಳ ಕಾಲ ನಾಳೆ ಶುಕ್ರವಾರ ವಿಧಾನಮಂಡಲದ ಉಭಯ ಸದನಗಳು ಮುಕ್ತಾಯ ಆಗುತ್ತೆ. ಇದಾದ ನಂತರ ಮತ್ತೆ DCM DK ಶಿವಕುಮಾರ್ ದೆಹಲಿಗೆ ತೆರಳುವಂತ ಸಾಧ್ಯತೆ ಹೆಚ್ಚಿದೆ. ಈ ಸಂದರ್ಭದಲ್ಲಿ ಆಗುವಂತ ಬೆಳವಣಿಗೆ ಸಂಬಂಧಪಟ್ಟ ನೀವು ಸಹ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ಕಾರಣಕ್ಕೂ ಆಮಿಷಗಳಿಗೆ ಒಳಗಾಗಿ DCM DK ಶಿವಕುಮಾರ್ ಅವರ ಬೆಂಬಲಕ್ಕೆ ನಿಲ್ಲಬಾರದು, ಸಿದ್ದರಾಮಯ್ಯ ಸಹಕಾರವನ್ನು ಮುಂದುವರಿಸಬೇಕು ಅಂತ ನಿರ್ಣಯಕ್ಕೆ ಬರಲಾಗಿದೆ. ಒಂದು ವೇಳೆ ಪಕ್ಷದ ವರಿಷ್ಠರು ಈ ಒಂದು ನಿರ್ಣಯವನ್ನು ಸಿದ್ದರಾಮಯ್ಯ ಬದಲಾವಣೆ ಮಾಡಬೇಕು ಅಂತ ನಾವು ನಿರ್ಣಯಕ್ಕೆ ಬಂದಿದ್ದೇ ಆದಲ್ಲಿ ಯಾರನ್ನ ಮಾಡಬೇಕು ಅಂತ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳೋಣ ಅಂತ ಒಂದು ಸಭೆಯ ಒಂದು ನಿರ್ಣಯವನ್ನ ಒಂದು ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿ ಎಲ್ಲರ ಸಹಮತಿಯನ್ನು ಪಡೆಯಲಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ನಿನ್ನೆ ನಡೆದಂತಹ SC ಶಾಸಕರ ಸಭೆ ಮಹತ್ವ ಪಡ್ಕೊಂಡಿದೆ. ಆದ್ರೆ ವಿಪರ್ಯಾಸ ಅಂತಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡುವಷ್ಟು ಶಾಸಕರು ಈ ಒಂದು ಸಭೆಗೆ ಬಂದಿರಲಿಲ್ಲ. ಯಾಕಂದ್ರೆ ಸುಮಾರು 60-70 ಜನ ಶಾಸಕರು ಬರ್ಬೇಕಾಗಿತ್ತು. ಆದ್ರೆ
ಬೆಳಗಾವಿಗೆ ಬಂದಿರುವಂತ ಶಾಸಕರ ಸಂಖ್ಯೆ ಕಡಿಮೆ ಇತ್ತು. ಹಾಗಾಗಿ ಇದ್ದಂತ ಶಾಸಕರನ್ನು ಸೇರಿಸಿಕೊಂಡು ಸಭೆಯನ್ನು ನಡೆಸಿ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಇನ್ನು ಎರಡನೇ ವಿಷಯ ಅಂತಂದ್ರೆ ಇಂದು ಸಚಿವ ಸಂಪುಟ ಸಭೆ ಇದೆ. ಆ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇಂದು ಬೆಳಗ್ಗೆ ವಿಧಾನಮಂಡಲದ ಉಭಯ ಸದನಗಳಿಗೆ ಅವರು ಉತ್ತರವನ್ನ ಕೊಡುವಂತ ಸಾಧ್ಯತೆ ಇದೆ. ಆ ಒಂದು ಉತ್ತರ ಕೊಟ್ಟಾದ ನಂತರ ಸಂಜೆ ಸಚಿವ ಸಂಪುಟ ಸಭೆಯನ್ನ ಆಯೋಜನೆ ಮಾಡಿದ್ರೆ ಆ ಸಭೆಯಲ್ಲಿ ಸುಮಾರು 3,000 ಕೋಟಿ ರೂಪಾಯಿ ಯೋಜನೆಗಳಿಗೆ ಅನುಮೋದನೆ ಕೊಡುವಂತ ಸಾಧ್ಯತೆ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಒಂದು ಜಿಲ್ಲೆಗಳಿಗೆ ಏನೆಲ್ಲ ಯೋಜನೆಗಳು ಆಗಬೇಕು ಅಂತ ಬಗ್ಗೆ ಒಂದು ಚರ್ಚಿಸಿ ಒಂದು ತೀರ್ಮಾನ ಕೈಗೊಳ್ಳುವಂತ ಒಂದು ಸಾಧ್ಯತೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ಬೆಳಗಾವಿ ರಾಷ್ಟ್ರೀಯ ಹೆದ್ದಾರಿಗೆ ಸುಮಾರು 273 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗೆ ಎಂದು ಸಚಿವ ಸಂಪುಟದ ಮುಂದೆ ಸಭೆ ಮುಂದಿದೆ. ಇಂದಿರಾ ಆಹಾರ ಕಿಟ್ ಅನ್ನ ಅಥವಾ ಇಂದಿರಾ ಆಹಾರ ಕಿಟ್ ಅನ್ನ ಏನು ಮೊದಲು ಅನ್ನಭಾಗ್ಯ ಯೋಜನೆ ಕೊಡಲಾಗಿತ್ತು ಅದನ್ನ ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಗಿದೆ. ಅದರ ಬಗ್ಗೆನೂ ಸಹ ನಿರ್ಣಯವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನ ಒಳಚರಂಡಿ ಮತ್ತು ಆರೋಹಳ್ಳಿ ಸಾತಗುಣಿ ಕಾವೇರಿ ನೀರಾವರಿ ಯೋಜನೆ ಸಂಬಂಧಪಟ್ಟಂತೆ ಅಂತ 1 ಮತ್ತು ಜಲರೇಚಕಗಳನ್ನ ಅದು ಅಪ್ಗ್ರೇಡೇಷನ್ ಮಾಡ್ಲಿಕ್ಕೆ ಸುಮಾರು 49 ಕೋಟಿ ರೂಪಾಯಿ ಯೋಜನೆಯನ್ನ ಇಂದು ಸಚಿವ ಸಂಪುಟ ಸಭೆ ಮುಂದೆ ಮಂಡಿಸಲಾಗ್ತಾ ಇದೆ. ಅದೇ ರೀತಿ ಚಲಘಟ್ಟ ಅದೇ ರೀತಿ ಟೀಕೆಹಳ್ಳಿ ಕಾವೇರಿ ನೀರು ಸರಬರಾಜು 4ನೇ ಹಂತದಲ್ಲಿ ಸುಮಾರು 550 MLD ನೀರನ್ನ ಸುಮಾರು 5 ವರ್ಷಗಳ ಸಮಗ್ರ ನಿರ್ವಹಣೆಗೋಸ್ಕರ ಸುಮಾರು 38 ಕೋಟಿ ರೂಪಾಯಿಗಳ ನಿರ್ವಹಣೆಗೆ ಒಂದು ಕಂಪನಿಗೆ ಕೊಡುವಂತ ಸಾಧ್ಯತೆ ಈ ಒಂದು ಜಲಮಂಡಳಿಗೆ ನೀಡಲಿಕ್ಕೆ ಸಚಿವ ಸಂಪುಟ ಮುಂದೆ ಪ್ರಸ್ತಾವನೆ ಬರಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ PPA ಮಾದರಿನಲ್ಲಿ ಪ್ರತಿನಿತ್ಯ ಸುಮಾರು 2,250 ಮೆಟ್ರಿಕ್ ಟನ್ ಕಸ ಮತ್ತು ಕಟ್ಟಡಗಳ ನಿರ್ಮಾಣ ಸಾಮಗ್ರಿಗಳನ್ನ ಈ ಒಂದು ಪರಿಷ್ಕರಣೆ ಮತ್ತು ಸಂಸ್ಕರಣೆ ಮಾಡ್ಲಿಕ್ಕೆ 1,714 ಕೋಟಿ ರೂಪಾಯಿಗಳ ಒಂದು ಟೆಂಡರ್ಗೂ ಸಹ ಆಡಳಿತಾತ್ಮಕ ಅನುಮೋದನೆ ನೀಡುವಂತ ಸಾಧ್ಯತೆ ಇದೆ. ಇನ್ನು ಬೆಳಗಾವಿ ರಾಯಭಾಗ ಚಿಕ್ಕೋಡಿ ತಾಲೂಕುಗಳಲ್ಲಿ ಅಣೆಕಟ್ಟೆಗಳಿಗೆ ಕೃಷ್ಣಾ ನದಿ ನೀರನ್ನು ಎತ್ತಿ ರಾಯಭಾಗದ ಉನ್ನತ ಮಟ್ಟದ ವಿತರಣಾ ಕಾಲುವೆಗಳಿಗೆ ನೀರು ಒದಗಿಸುವಂತಹ ಯೋಜನೆಗೆ ಸುಮಾರು 210 ಕೋಟಿ ರೂಪಾಯಿ ಯೋಜನೆಗೆ ಇಂದು ಸಚಿವ ಸಂಪುಟ ಅನುಮೋದನೆ ಕೊಡುವಂತ ಸಾಧ್ಯತೆ. ಅದೇ ರೀತಿ ಬಾಗಲಕೋಟೆ ಬಾದಾಮಿ ಮತ್ತು ಬೀಳಗಿ ಮತಕ್ಷೇತ್ರಗಳಲ್ಲಿ ಕೆರೂರು ಏತ ನೀರಾವರಿ ಯೋಜನೆಗೆ ಸುಮಾರು 1,503 ಕೋಟಿ ರೂಪಾಯಿಗಳ ಮಹತ್ವದ ಅನುಮೋದನೆ ಕೊಡುವಂತ ಸಾಧ್ಯತೆ ಇದೆ. ಅದೇ ರೀತಿ ಬೆಳಗಾವಿ ತಾಲೂಕಿನ ಕೃಷ್ಣಾ ನದಿ ನೀರನ್ನ ರಾಯಭಾಗ ನದಿಯಿಂದ ಎತ್ತಿ ಚಿಕ್ಕೋಡಿ ಕಾಲುವೆಗಳಿಗೆ ಹರಿಸಲಿಕ್ಕೆ ಸುಮಾರು 198 ಕೋಟಿ ರೂಪಾಯಿಗಳ ಯೋಜನೆಯನ್ನ ಇಂದು ಸಚಿವ ಸಂಪುಟ ಸಭೆ ಮುಂದೆ ತರಲಾಗಿದೆ. ಅದೇ ರೀತಿ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ಪಾಮನಕಲ್ಲು ಇತರ ಪ್ರದೇಶಗಳಿಗೆ ನಾರಾಯಣಪುರ ಬಲದಂಡೆ ನಾಲೆಯಿಂದ ನೀರಾವರಿ ಸೌಲಭ್ಯ ಕಲ್ಪಿಸಲಿಕ್ಕೆ ಸುಮಾರು 990 ಕೋಟಿ ಅಪ್ರಾಕ್ಸಿಮೇಟ್ಲಿ 1,000 ಕೋಟಿ ರೂಪಾಯಿ ಯೋಜನೆಗಳಿಗೆ ಇಂದು ಸಚಿವ ಸಂಪುಟ ಸಭೆ ಅನುಮೋದನೆ ಕೊಡುವಂತ ಸಾಧ್ಯತೆ. ಅದೇ ರೀತಿ ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನಲ್ಲಿ 19 ಕೆರೆಗಳಿಗೆ ಕೃಷ್ಣಾ ನದಿ ನೀರನ್ನ ಸರಬರಾಜು ಮಾಡಲಿಕ್ಕೆ 272 ಕೋಟಿ ರೂಪಾಯಿಗಳ ಯೋಜನೆಯನ್ನ ಸಚಿವ ಸಂಪುಟದ ಮುಂದೆ ಮಂಡಿಸಲಾಗಿದೆ. ಜೊತೆಗೆ ಈ ಕರ್ನಾಟಕ ಜಿಲ್ಲಾ ನ್ಯಾಯಾಂಗ ಸುಧಾರಣೆ ವಿಧೇಯಕವನ್ನು ಮಂಡಿಸಲಾಗ್ತದೆ. ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿಕೊಂಡು ಹೇಗೆ ನಾವು ಜಿಲ್ಲಾ ನ್ಯಾಯಾಲಯಗಳಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಬಗ್ಗೆನೂ ಸಹ ಈ ಒಂದು ವಿಧೇಯಕದಲ್ಲಿ ತರಲಾಗಿದೆ. ಜೊತೆಗೆ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡುವ ಮೂಲಕ ಜಿಲ್ಲಾ ಹಂತದಲ್ಲಿರುವಂತಹ ಸುಮಾರು 36 ಲಕ್ಷ ಅರ್ಜಿಗಳನ್ನ ಇತ್ಯರ್ಥ ಮಾಡ್ಲಿಕ್ಕೋಸ್ಕರ ವಿಶೇಷ ತ್ವರಿತ ನ್ಯಾಯಾಲಯದ ಸ್ಥಾಪನೆ ಮಾಡೋದು ಸಹ ಇಂದು ಸಚಿವ ಸಂಪುಟದ ಮುಂದೆ ಪ್ರಸ್ತಾವನೆ ತರಲಾಗಿದೆ. ಸಿಂಚನಾ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.